ಹನಿ ಟ್ರ್ಯಾಪ್ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಯಾರೇ ಇದರ ಹಿಂದೆ ಇದ್ರೂ ಕೂಡ ಇನ್ವೆಸ್ಟಿಗೇಷನ್ ಆಗಲೇಬೇಕು. ನನ್ನ ಮೇಲೂ ಕೂಡ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಸಿಎಂ ಭೇಟಿಯಾಗಿ ಎಲ್ಲದರ ಬಗ್ಗೆಯೂ ಕೂಡ ನಾನು ಮಾಹಿತಿಯನ್ನು ನೀಡ್ತೇನೆ. ಯಾರು ಏನೆಲ್ಲ ಮಾಡಿದ್ದಾರೆ ಎಲ್ಲದಕ್ಕೂ ಕೂಡ ದಾಖಲೆ ಇದೆ. ಮಧುಗಿರಿಯಲ್ಲಿ MLC ರಾಜೇಂದ್ರ ರಾಜಣ್ಣ ಒಂದು ಸ್ಫೋಟಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಜನ ಬೆಂಬಲ ತೋರಿಸ್ತಿರೋ ಏನ್ ಬೇಕಾದ್ರೂ ಮಾಡಿ ಅದಕ್ಕೆ ಉತ್ತರ ಕೊಡೋಣ. ಅದು ಯಾಕಂದ್ರೆ ಓಟ್ ಹಾಕೋರು ನೀವು. ಆದ್ರೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನ್ ಖುಷಿ ಸಿಗುತ್ತೆ? ನಾಳೆ ಬೆಳಿಗ್ಗೆ ನಿಮ್ಮ ಮನೇಲೂ ನಿಮ್ಗೂ ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಸೊ ನೀವು ನಿಮ್ಮ ಮನೇಲಿ ನೋಡ್ಬೇಕಲ್ಲ ಯಾರು ಮಾಡಿಸ್ತಾ ಇರೋವಂಥ ವ್ಯಕ್ತಿಗಳು ಇರ್ಬೋದು. ಇವತ್ತು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ. ರಾಜಣ್ಣವ್ರನ್ನೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ. ಸೊ ಅದರಿಂದ ನಾನು ಈ ವಿಚಾರವನ್ನು ನಾನು ಕಳೆದ 2 ದಿವಸದಿಂದ ನಾನೇನು ಮೀಡಿಯಾದಲ್ಲಿ ನಾನು ಮಾತಾಡಿದ ನಂತರ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಸೊ ಇವತ್ತು 6 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯನ್ನು. ಇದು MLC ರಾಜಣ್ಣ ಅವರ ಪುತ್ರ ಸಿ ರಾಜೇಂದ್ರ ರಾಜಣ್ಣ ಅವರ ಸ್ಟೇಟ್ಮೆಂಟು. ಅವರು ಕೂಡ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಮೇಲೂ ಕೂಡ ಅಟೆಂಪ್ಟ್ ಆಗಿತ್ತು, ತಂದೆ ಮೇಲೂ ಕೂಡ ಈ ರೀತಿಯ ಪ್ಲಾನ್ ಆಗಿತ್ತು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಿದ್ದಾರೆ. ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ.